ಪ್ರೀತಿಯ ವಿದ್ಯಾರ್ಥಿಗಳೇ, ತರಗತಿ 2 ವಿಷಯ ಕನ್ನಡ ಪಾಠ ಗೆಳೆತನ. ನಾವು ಹಿಂದಿನ ತರಗತಿಯಲ್ಲಿ ಗೆಳೆತನ ಪಾಠದ ಬಗ್ಗೆ ತಿಳಿದುಕೊಳ್ತಾ ಇದ್ವಿ. ಈ ದಿನ ಹಿಂದಿನ ತರಗತಿಯಲ್ಲಿ ಮಾಡಿದ ಪಾಠವನ್ನು ಪುನರಾವರ್ತಿಸಿ ಮುಂದೆ ಪಾಠವನ್ನು ತಿಳಿಯೋಣ. ಏನು ನೋಡ್ತಾ ಇದ್ವಿ ಪಾಠದಲ್ಲಿ? ಆನೆ ಮತ್ತೆ ಕುದುರೆ ಕಥೆಯನ್ನ ಕೇಳ್ತಾ ಇದ್ವಿ ಅಲ್ವಾ? ಏನು ಮಾಡಿದ್ದು ಹಿಂದಿನ ತರಗತಿಯಲ್ಲಿ? ಒಂಟೆ ಮತ್ತೆ ಕುದುರೆ ಇಬ್ಬರು ಒಳ್ಳೆ ಗೆಳೆಯರಾಗಿರ್ತಾರೆ, ಇಬ್ರು ಒಂದೇ ಕಡೆ ವಾಸವನ್ನ ಮಾಡ್ತಿರ್ತಾರೆ, ಹಾಗೆ ಆಹಾರ ಕೂಡ ಇಬ್ರು ಒಟ್ಟಿಗೆ ತಿಂತಾ ಇರ್ತಾರೆ. ಆದ್ರೆ ಒಂದು ದಿನ ಕುದುರೆಗೆ ಒಂದು ಆಲೋಚನೆಯನ್ನ ಬರುತ್ತೆ. ಯಾವ್ದ ನಾವಿಬ್ಬರಲ್ಲಿ ಯಾರು ಹೆಚ್ಚು ಅಂತ ಹೇಳಿ ಅದಕ್ಕೆ ಕೇಳುತ್ತೆ. ಅದಕ್ಕೆ ಒಂಟೆ ಹತ್ರ ಅದು ಕೇಳುತ್ತೆ. ಅದಕ್ಕೆ ಒಂಟೆ ಹೇಳುತ್ತೆ, ಕುದುರೆಯನ್ನ ನಾವಿಬ್ಬರು ಗೆಳೆಯರು, ನಾವಿಬ್ಬರು ಸಮಾನರು ಅಲ್ಲವೇ ಅಂತ ಹೇಳುತ್ತೆ. ಅದಕ್ಕೆ ಆ ಉತ್ತರದಿಂದ ಸಮಾಧಾನ ಆಗುವುದಿಲ್ಲ ಆ ಕುದುರೆಗೆ. ಆ ಕುದುರೆ ಏನ್ ಮಾಡುತ್ತೆ, ನೋಡು ಅಲ್ಲಿ ಆನೆಯನ್ನ ಇದ್ದಾನೆ, ಅವನನ್ನೇ ಹೋಗಿ ಕೇಳೋಣ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಅಂತ ಹೇಳುತ್ತೆ. ಅದಕ್ಕೆ ಒಪ್ಪಿಕೊಂಡಂತಹ ಒಂಟೆ ಇಬ್ಬರು ಬಂದು ಆನೆಯ ಬಳಿ ಬರ್ತಾರೆ. ಆನೆಯ ಬಳಿ ಬಂದು ಕೇಳ್ತಾರೆ, ಆನೆಯನ್ನ ನಾವಿಬ್ಬರು ಯಾರು ಹೆಚ್ಚು ಅಂತ ಕೇಳುತ್ತೆ ಕುದುರೆ. ನೀವು ಯಾರು ಹೆಚ್ಚು ಅಂತ ನೀವು ಹೇಳಬೇಕು ಅಂತ ಕುದುರೆ ಆನೆಯನ್ನ ಕೇಳುತ್ತೆ. ಆನೆ ಸ್ವಲ್ಪ ಸಮಯ ಏನು ಮಾತಾಡದೆ ಆಲೋಚನೆಯನ್ನ ಮಾಡುತ್ತೆ. ನೀವಿಬ್ಬರಲ್ಲಿ ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ನಿಮ್ಮಿಬ್ಬರಲ್ಲಿ ಓಟದ ಸ್ಪರ್ಧೆಯನ್ನು ನಾನು ಏರ್ಪಡಿಸ್ತೀನಿ. ಅದು 2 ಬಾರಿ ಏರ್ಪಡಿಸ್ತೀನಿ. ನಂತರ ಹೇಳೋಣ ಯಾರು ಹೆಚ್ಚು ಯಾರು ತೀರ್ಮಾನಿಸೋಣ ಅಂತ ಸಲಹೆಯನ್ನ ಕೊಡ್ತಾನೆ. ಇದಕ್ಕೆ ಒಪ್ಪಿಕೊಂಡಂತ ಇಬ್ಬರು ಇದಕ್ಕೆ ಒಪ್ಪಿಗೆಯನ್ನ ಕೊಡ್ತಾರೆ. ಇದಿಷ್ಟು ಹಿಂದಿನ ತರಗತಿಯಲ್ಲಿ ಮಾಡಿದಂತಹ ಪಾಠ. ಈಗ ಮುಂದುವರೆದ ಭಾಗವನ್ನು ನೋಡೋಣ. ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿತು. ನೀವು ಈ ಬೇವಿನ ಮರದಿಂದ ಆರಂಭಿಸಿ ಆ ಕೊಳದವರೆಗೆ ಓಡಿ ನಾನು ಆ ಕೊಳದ ಹತ್ರ ಇರುತ್ತೇನೆ ಎಂಬ ಸೂಚನೆ ನೀಡಿತು. ಆನೆ ಸ್ಪರ್ಧೆಯನ್ನು ಆನೆ ಹೇಳಿದ ಹಾಗೆ ಆ ಸ್ಪರ್ಧೆಯನ್ನ ಏನ್ ಮಾಡುತ್ತೆ, ನಡೆಯುವಂತಹ ಜಾಗ ಹಾಗೆ ಆ ಸಮಯವನ್ನ ನಿರ್ಧರಿಸುತ್ತೆ. ಯಾವತ್ತು ಮಾಡಬೇಕು ಆ ಸ್ಪರ್ಧೆ, ಎಲ್ಲಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅನ್ನುವಂತಹ ಇದನ್ನ ಏನ್ ಮಾಡುತ್ತೆ, ಆನೆ ನಿರ್ಧರಿಸುತ್ತೆ. ನೀವು ಈ ಬೇವಿನ ಮರದಿಂದ ಹಿಡಿದು ಆ ಕೊಡದವರೆಗೆ ಓಡ್ ಬರಬೇಕು. ಇಲ್ಲಿಂದ ಓಟದ ಸ್ಪರ್ಧೆ ಎಲ್ಲಿಂದ ಎಲ್ಲಿಯವರೆಗೆ ಇರುತ್ತೆ, ಬೇವಿನ ಮರದಿಂದ ಹಿಡಿದು ಹಾಗೆ ಎಲ್ಲಿ ಕೊಳದವರೆಗೂ ಓಡಿ, ನಾನು ಆ ಕೊಳದ ಹತ್ರ ನಾನು ಇರ್ತೀನಿ ಅಂತ ಎಂಬ ಆ ಆಟದ ಸೂಚನೆಯನ್ನು ಕೊಟ್ಟು ಆನೆ ಆ ಕೊಳದ ಹತ್ರ ಹೋಗಿ ನಿಲ್ಲುತ್ತೆ. ಆನೆಯು ಅಲ್ಲಿಗೆ ಹೋಯಿತು. ಆನೆ ಆ ಕೊಳದ ಹತ್ರ ನಾನು ಇರ್ತೀನಿ ಅಂತ ಹೇಳಿತಲ್ವಾ, ಅದೇ ರೀತಿ ಆನೆ ಆ ಕೊಳದ ಹತ್ರ ಹೋಯಿತು. ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು. ಕುದುರೆಯ ವೇಗವಾಗಿ ಓಡಿ ಮೊದಲು ಗುರಿ ಕೊಟ್ಟಿತು. ಸ್ಥಳವನ್ನ ಸೂಚನೆ ಮಾಡಿದ್ದಲ್ವ, ಹಾಗೆಯೇ ಆ ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡ್ತವೆ. ಆದ್ರೆ ಯಾರು ವೇಗವಾಗಿ ಓಡುತ್ತೆ? ಕುದುರೆ ವೇಗವಾಗಿ ಹೋಗಿ ಮೊದಲು ಗುರಿ ಕೊಟ್ಟಿತ್ತು. ಗೆದ್ದ ಕುದುರೆ ನೋಡಿದೀಯಾ, ನಾನೇ ಹೆಚ್ಚು ಎಂದು ಗೊತ್ತಾಯಿತೆ ಎಂದು ಜಂಬದಿಂದ ಹೇಳಿತು. ನೋಡ್ದ, ವೇಗವಾಗಿ ಹೋಗಿ ಗುರಿ ಮುಟ್ಟಿತಲ್ಲ, ನೋಡ್ದ ನಾನೇ ಹೆಚ್ಚು ಅಂತ ನಿಮ್ಗೆ ಗೊತ್ತಾಯ್ತಾ, ನಾನೇ ಅಂತ ಜಂಬದಿಂದ ಹೇಳ್ಕೊಳ್ತಾ ಇದೆ. ಆನೆಯು ಕುದುರೆಯೇ, ನಮ್ಮ ಒಪ್ಪಂದ ಇನ್ನೊಂದು ಕಡೆ ಇದೆ, ಇನ್ನೊಂದು ಕಡೆ ಸ್ಪರ್ಧೆ ಇದೆ, ಅದು ಆಗಲಿ, ಆನಂತರ ಯಾರು ಹೆಚ್ಚು ಎಂಬುದನ್ನ ತೀರ್ಮಾನಿಸಬಹುದು ಎಂದಿತು. ಕುದುರೆಯೇ, ನಮ್ದು ಇನ್ನೂ ಒಪ್ಪಂದ ಮುಗಿದಿಲ್ಲ. ಯಾಕೆಂದ್ರೆ ನಾನು ಓಟದ ಸ್ಪರ್ಧೆಯನ್ನು ಎಷ್ಟು ಸಲ ಹೇಳಿದ್ದೆ? 2 ಬಾರಿ ಹೇಳಿದ್ದೆ. ಇನ್ನೊಂದು ಸಲ ಓಟದ ಸ್ಪರ್ಧೆ ಇದೆ, ಅದರಲ್ಲಿ ಆ ಓಟದ ಸ್ಪರ್ಧೆಯನ್ನು ಅದು ಆಗಲಿ, ಆ ನಂತರ ಹೇಳೋಣ ಯಾರು ಹೆಚ್ಚು ಎಂಬುದನ್ನ ನಂತರ ನಾವು ತೀರ್ಮಾನಿಸೋಣ ಅಂತ ಆನೆ ಆ ಕುದುರೆಗೆ ಹೇಳುತ್ತೆ. ಓಹೋ, ಆಗಲಿ, ಹಾಗೆಯೇ ಆಗಲಿ, ನಾನು ಸಿದ್ಧ ಎಂದು ಕುದುರೆ ಹೆಮ್ಮೆಯಿಂದ ಹೇಳಿತು. ಓಹೋ, ಹೌದಾ, ಆಯ್ತು, ಹಾಗಲಿ, ನಾನು ಸಿದ್ಧ ಅಂತ ಕುದುರೆ ಮತ್ತೆ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೆ. ಈ ಭಾಗದಲ್ಲಿ ಏನಿದೆ, ಕುದುರೆ ಈ ಆನೆಯು ಸ್ಪರ್ಧೆಯ ಜಾಗ ಮತ್ತೆ ಸಮಯವನ್ನ ನಿಗದಿಪಡಿಸುತ್ತೆ. ಹಾಗೆ ನೀವು ಈ ಬೇವಿನ ಮರದಿಂದ ಹಿಡಿದು ಆ ಕೊಳದ ಬಳಿಯವರೆಗೂ ಓಡಬೇಕು ಅಂತ ನಾನು ಆ ಕೊಳದ ಹತ್ರ ಇರ್ತೀನಿ ಅಂತ ಸೂಚನೆಯನ್ನ ಕೊಟ್ಟು ಆನೆ ಆ ಕೊಳದ ಹತ್ರ ಬಂದು ನಿಲ್ಲುತ್ತೆ. ಆಗ ಕುದುರೆ ಮತ್ತು ಒಂಟೆ ಓಡಲು ಆರಂಭಿಸ್ತವೆ. ಕುದುರೆ ವೇಗವಾಗಿ ಓಡಿ ಆ ಸ್ಪರ್ಧೆಯನ್ನ ಕುದುರೆ ಗೆಲ್ಲುತ್ತೆ. ಆಗ ನೋಡಿದ್ರ, ನಾನೇ ಗೆದ್ದಿದ್ದು, ನಾನೇ ಇಲ್ಲಿ ಹೆಚ್ಚು ಎಂಬುದು
ಎಂಬುದನ್ನು ಗೊತ್ತಾಯಿತೆ ಎಂಬುದನ್ನು ಗರ್ವದಿಂದ ಹೇಳಿಕೊಳ್ಳುತ್ತೆ. ಆಗ ಆನೆ ಕುದುರೆಗೆ ಹೇಳುತ್ತೆ, ಇನ್ನು ಓಟದ ಸ್ಪರ್ಧೆ ಮುಗಿದಿಲ್ಲ, ಇನ್ನೊಂದು ಕಡೆ ಓಟದ ಸ್ಪರ್ಧೆ ಇದೆ, ಅದು ಆಗಲಿ, ನಂತರ ಹೇಳೋಣ ಯಾರು ಹೆಚ್ಚು ಎಂದು ಅಂತ ಹೇಳುತ್ತೆ. ಓಹೋ ಹೌದಾ, ಆದರೆ ಆಗಲಿ ನಾನು ಸಿದ್ಧ ಅಂತ ಹೇಳಿ ಕುದುರೆ ಗರ್ವದಿಂದ ಮತ್ತೆ ಆ ಆನೆಗೆ ಹೇಳುತ್ತೆ. ನಂತರ ಆನೆಯು ಎರಡನೇ ಸಲ ಓಟದ ಸ್ಪರ್ಧೆಯನ್ನ ಹೆಚ್ಚು ಮರಳಿರುವ ಜಾಗದಲ್ಲಿ ಏರ್ಪಡಿಸಿತು. ಆನೆ ಏನ್ ಮಾಡ್ತು, ಆ ಓಟದ ಸ್ಪರ್ಧೆಯನ್ನ ಜಾಸ್ತಿ ಮರಳು ಇರುವಂತಹ ಜಾಗದಲ್ಲಿ ಏರ್ಪಡಿಸಿತು. ಯಾಕೆ ಅಂತಂದ್ರೆ ಒಂಟೆಯಲ್ಲಿ ಮರಳಿರುವಂತಹ ಜಾಗದಲ್ಲಿ ವೇಗವಾಗಿ ಹೋಗುತ್ತಲ್ಲ, ಹಾಗಾಗಿ ಹೆಚ್ಚು ಮರಳಿರುವಂತಹ ಜಾಗದಲ್ಲಿ ಏರ್ಪಡಿಸಿತು. ಅಲ್ಲಿ ಸ್ಪರ್ಧೆಯ ಆರಂಭ ಹಾಗೂ ಗುರಿ ಮುಟ್ಟುವ ಜಾಗವನ್ನು ಗುರುತಿಸಿತು. ಅಲ್ಲೂ ಹಾಗೆ ಆನೆ ಅಲ್ಲಿ ಸ್ಪರ್ಧೆ ನಡೆಯುವಂತಹ ಜಾಗ, ಹಾಗೆ ಎಲ್ಲಿ ತನಕ ಓಡಬೇಕು, ಹಾಗೆ ಗುರಿ ಮುಟ್ಟುವಂತಹ ಜಾಗವನ್ನು ಕೂಡ ಅಲ್ಲಿ ಗುರುತಿಸಿತ್ತು. ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆ ನಿಂತಿತ್ತು. ನೀವು ಎಲ್ಲಿ ಓಡಬೇಕು ಅಂತ ಹೇಳಿ ಆ ಗುರಿಯನ್ನು ಎಲ್ಲಿ ಮುಟ್ಟಬೇಕು ಅಲ್ಲಿ ಹೋಗಿ ಆನೆ ನಿಂತುಕೊಂತು. ಓಟದ ಸ್ಪರ್ಧೆ ಪ್ರಾರಂಭವಾಯಿತು. ಓಟದ ಸ್ಪರ್ಧೆ ಕೂಡ ಆರಂಭವಾಗುತ್ತೆ. ಕುದುರೆ ಮತ್ತು ಒಂಟೆ ಓಡಕ್ಕೆ ಶುರು ಮಾಡ್ತಾರೆ. ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡಿತು. ಮರಳಿನ ಮೇಲೆ ಏನು ಮಾಡುತ್ತೆ, ಒಂಟೆ ಹೋಗುತ್ತೆ ಅಲ್ವಾ, ಸರಾಗವಾಗಿ ಓಡಲು ಆರಂಭಿಸಿತು. ಆದರೆ ಕುದುರೆ ಓಡಲು ಕಷ್ಟವಾಯಿತು. ಕುದುರೆ ಮರದ ಮೇಲೆ ಓಡೋಕ್ಕಾಗುತ್ತಾ? ಇಲ್ಲ. ಹಾಗಾಗಿ ಕುದುರೆಗೆ ಓಡಲು ಕಷ್ಟವಾಯಿತು. ಆನೆಯು ಎರಡನೇ ಸಲ ಓಟದ ಸ್ಪರ್ಧೆಯನ್ನ ಹೆಚ್ಚು ಮರಳಿರುವಂತಹ ಜಾಗದಲ್ಲಿ ಏರ್ಪಡಿಸುತ್ತೆ. ಅದು ಓಟದ ಸ್ಪರ್ಧೆ ನಡೆಯುವಂತಹ ಜಾಗ ಅವರು ಎಲ್ಲಿಗೆ ಬಂದು ತಲುಪಬೇಕು ಅಂತ ಹೇಳಿ ಆ ಆನೆ ತಲುಪುವಂತಹ ಜಾಗದಲ್ಲಿ ಹೋಗಿ ನಿಂತುಕೊಳ್ಳುತ್ತೆ. ಓಟ ಸ್ಪರ್ಧೆ ಆರಂಭವಾಗುತ್ತೆ. ಕುದುರೆ ಮತ್ತು ಒಂಟೆ ವೇಗವಾಗಿ ಓಡಲು ಆರಂಭಿಸ್ತಾರೆ. ಆದರೆ ಒಂಟೆ ವೇಗವಾಗಿ ಓಡಿ ಆ ಜಾಗವನ್ನು ತಲುಪುತ್ತೆ. ಆದರೆ ಕುದುರೆಗೆ ಮರಳಿನ ಮೇಲೆ ಓಡಲು ಸಾಧ್ಯವಾಗುವುದಿಲ್ಲ. ಯಾಕಂದರೆ ಕುದುರೆಗೆ ಅದು ಕಷ್ಟವಾಯಿತು. ನೆಕ್ಸ್ಟ್ ಕೊನೆಯ ಪ್ಯಾರ. ಎರಡನೇ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತ್ತು. ಹಾಗಾಗಿ ಏನು ಮಾಡ್ತು, ಒಂಟೆ ಜೋರಾಗಿ ಬಂತಲ್ವಾ, ಎರಡನೇ ಸಲ ಓಟದ ಸ್ಪರ್ಧೆಯಲ್ಲಿ ಯಾರು ಗೆಲ್ತಾರೆ, ಒಂಟೆ ಗೆಲ್ಲುತ್ತೆ. ಆಗ ಸೋತ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು. ಆ ಸೋತಂತಹ ಎರಡನೇ ಸಲ ಆ ಕುದುರೆ ಸೋಲುತ್ತಲ್ವಾ, ಆ ಸೋತಿದ್ದಕ್ಕೆ ತನ್ನ ತಪ್ಪಿನ ಅರಿವು ಕೂಡ ಅದಕ್ಕೆ ಆಗುತ್ತೆ. ಆನೆ ಮತ್ತು ಒಂಟೆಯ ಹತ್ತಿರ ಕ್ಷಮೆಯನ್ನ ಕೇಳುತ್ತೆ. ಅದು ಹೋಗಿ ಆನೆ ಹತ್ರ ತನ್ನ ತಪ್ಪು ಅರಿವಾಗಿದ್ದ ತಕ್ಷಣ ಹೋಗಿ ಏನು ಮಾಡುತ್ತೆ, ಆನೆ ಮತ್ತೆ ಒಂಟೆ ಹತ್ರ ಹೋಗಿ ನನ್ನ ತಪ್ಪಾಯಿತು ಅಂತ ಹೇಳಿ ಕ್ಷಮೆಯನ್ನ ಕೇಳುತ್ತೆ. ಆನೆಯು ತಮ್ಮಂದಿರ, ನಿಮ್ಮಲ್ಲಿ ಯಾರು ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ, ಪ್ರತಿಯೊಬ್ಬರು ಅವರದೇ ಆದ ವಿಶೇಷತೆ ಇರುತ್ತದೆ ಅಂತ ಹೇಳುತ್ತೆ. ಏನು ಹೇಳ್ತಾನೆ, ತಮ್ಮಂದಿರ ನೀವಿಬ್ಬರಲ್ಲಿ ಯಾರು ಹೆಚ್ಚು ಅಲ್ಲ ಯಾರು ಕಮ್ಮಿನೂ ಅಲ್ಲ, ಪ್ರತಿಯೊಬ್ಬರಿಗೂ ತಮ್ಮದೇ ಆದ ವಿಶೇಷತೆ ಇರುತ್ತೆ. ಒಂಟೆ ಮರಳಿನ ಮೇಲೆ ವೇಗವಾಗಿ ಹೋಗುತ್ತೆ ಅಂತ ಹೇಳಿ ಅವರಲ್ಲಿ ಇಬ್ಬರು ಸಮಾನತೆ ಎಂಬಂತಹ ಮಾತನ್ನ ಆನೆ ಅವರಿಬ್ಬರಿಗೂ ಹೇಳುತ್ತೆ. ನೀವಿಬ್ಬರು ಒಳ್ಳೆಯ ಗೆಳೆಯರಾಗಿದ್ದವರು, ಮುಂದೆಯೂ ಹಾಗೆ ಇರಿ. ನೀವಿಬ್ಬರು ಇದಕ್ಕೂ ಮುಂಚೆ ಒಳ್ಳೆಯ ಗೆಳೆಯರಾಗಿದ್ರಿ, ಮುಂದೆ ಕೂಡ ಒಳ್ಳೆಯ ಗೆಳೆಯರಾಗೇ ಇರಿ ಎಂಬಂತಹ ಸಲಹೆಯನ್ನು ಕೂಡ ಆನೆ ಕೊಡ್ತಾ ಇದೆ. ಗೆಳೆತನ ಆನಂದವನ್ನು ಹಂಚಿಕೊಂಡು ಬಾಳಿರಿ ಎಂದು ಹೇಳಿತು. ಆ ಗೆಳೆತನದ ಇದು ಹೆಚ್ಚು ಕಮ್ಮಿ ಅನ್ನೋದನ್ನೆಲ್ಲ ಬಿಟ್ಟು ಆ ಗೆಳೆತನದಲ್ಲಿ ಬರ್ತಕ್ಕಂಥ ಆನಂದವನ್ನು ಹಂಚಿಕೊಂಡು ನೀವು ಬಾಳಿರಿ ಎನ್ನುವಂತಹ ಸಲಹೆಯನ್ನು ಆನೆ ಕುದುರೆಗೆ ಕೊಡುತ್ತೆ. ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದವನ್ನು ತಿಳಿಸಿದವು. ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿದ್ದವು. ಆನೆ ಮತ್ತು ಒಂಟೆ ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದವನ್ನು ಹೇಳಿದರು. ಹಿಂದಿನಂತೆ ಅವರು ಮೊದಲಿನಂತೆ ಒಳ್ಳೆಯ ಗೆಳೆಯರಾಗಿ ಹಾಗೆ ಮುಂದುವರಿಸ್ತಾರೆ. ಅಂದರೆ ಈ ಪಾಠದಲ್ಲಿ ಗೆಳೆತನ ಎಲ್ಲರೂ ಸಮಾನ, ಯಾರು ಹೆಚ್ಚು ಅಲ್ಲ ಯಾರು ಕಮ್ಮಿ ಅಲ್ಲ. ಯಾಕೆಂದರೆ ಪ್ರತಿಯೊಬ್ಬರಲ್ಲೂ ಅವರದೇ ಆದಂತಹ ವಿಶೇಷತೆ ಇರುತ್ತೆ ಅಂತ ಇಲ್ಲಿ ಈ ಪಾಠದಲ್ಲಿ ಹೇಳ್ತಾ ಇದ್ದಾರೆ. ಕೊನೆಯ ಪಾಠದಲ್ಲಿ ಏನು ಬರುತ್ತೆ, ಎರಡನೇ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆಲ್ಲುತ್ತೆ. ಆಗ ಸೋತಂತಹ ಕುದುರೆಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಅದು ಬಂದು ಏನು ಮಾಡುತ್ತೆ, ಒಂಟೆ ಹತ್ರ ಮತ್ತೆ ಆನೆ ಹತ್ರ ಕ್ಷಮೆಯನ್ನು ಕೇಳುತ್ತೆ. ಅದಕ್ಕೆ ಆನೆ ಹೇಳುತ್ತೆ, ನೀವಿಬ್ಬರು ಯಾರು ಹೆಚ್ಚು ಅಲ್ಲ ಯಾರು ಕಮ್ಮಿನೂ ಅಲ್ಲ, ನೀವಿಬ್ಬರು ಸಮಾನರು. ನೀವು ಮೊದಲು ಹೇಗೆ ಗೆಳೆಯರಾಗಿದ್ದರೋ ಈಗೂ ಹಾಗೆ ಗೆಳೆಯರಾಗಿ ನೀವು ಇರಿ, ಸಂತೋಷವನ್ನು ಹಂಚಿಕೊಂಡು ಬಾಳಿ ಎಂಬಂಥ ಸಲಹೆಯನ್ನು ಇಬ್ಬರಿಗೂ ಕೊಡುತ್ತೆ. ಆನೆ ಮತ್ತು ಒಂಟೆ ಮತ್ತು ಕುದುರೆ ಆನೆಗೆ ಧನ್ಯವಾದವನ್ನು ಹೇಳಿ ಅವರು ಎಂದಿನಂತೆ ಮತ್ತೆ ಗೆಳೆಯರಾಗಿ ಖುಷಿಯಾಗಿ ಇರ್ತಾರೆ. ಇದಿಷ್ಟು ಗೆಳೆತನ ಪಾಠ. ಎಲ್ರಿಗೂ ಕತೆ ಅರ್ಥವಾಗಿದೆ ಅಲ್ವಾ? ಎಲ್ಲರೂ ಈ ಪಾಠವನ್ನ ಒಂದೊಂದೇ ಅಕ್ಷರವನ್ನ ಕೂಡಿಸಿ ಪ್ರತಿದಿನ ಒಂದೊಂದು ಪ್ಯಾರವನ್ನು ಹೇಳಿ ಲೆಸನ್ನ ರೀಡ್ ಮಾಡಲೇಬೇಕು. ಹಾಗೆ ಪಾಠವನ್ನು ಓದೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಹಾಗೆ ನಾನು ಮಾಡಿರ್ತಕ್ಕಂಥ ಸ್ಟೋರಿ ಬಗ್ಗೆ ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ ಅಂತ ಹೇಳ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.